ಒಂದು ವೇಳೆ ನಿಮಗೆ ರೆಸ್ಪೆಕ್ಟ್ ಬೇಕಪ್ಪ ಅಂತಂದರೆ ನೀವು ಜನರನ್ನು ಇಗ್ನೋರ್ ಮಾಡೋದನ್ನು ಕಲೀರಿ. ನೀವು ಎಲ್ರಿಗೂ ಸುಲಭವಾಗಿ ಸಿಗ್ತೀರಾ. ಜನರ ಫೋನ್ ಕಾಲ್ಗಳನ್ನು ಥಟ್ ಅಂಥೇಳಿ ಪಿಕ್ ಮಾಡ್ತೀರಾ. ಜನರ ಮೆಸೇಜ್ಗಳಿಗೆ ಬೇಗನೆ ರಿಪ್ಲೈನೂ ಮಾಡ್ತೀರಾ. ಜನರಿಗೆ ನೀವು 24x7 ಅವೈಲೇಬಲ್ ಆಗ್ತೀರಾ. ಅವರ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಡ್ತೀರಾ. ಯಾರ ಮನಸ್ಸಿಗೂ ಕೂಡ ಎಳ್ಳಷ್ಟು ನೋವಾಗದಂತೆ ನಡೆದುಕೊಳ್ತೀರಾ. ಆದರೂ ಕೂಡ ಜನ ನಿಮಗೆ ರೆಸ್ಪೆಕ್ಟ್ ಕೊಡಲ್ಲ, ಜನ ನಿಮಗೆ ಪ್ರೀತಿಯನ್ನು ತೋರಿಸಲ್ಲ. ಯಾಕೆ ನಿಮ್ಮೊಂದಿಗೆ ಈ ರೀತಿ ಆಗ್ತಾ ಇದೆ ಅಂಥೇಳಿ ಯಾವತ್ತಾದರೂ ನೀವು ಯೋಚನೆ ಮಾಡಿದ್ದೀರಾ? ಗೆಸ್ ಮಾಡಿ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಮತ್ತೆ ಕಮೆಂಟ್ ಮಾಡಿ. ನಿಮ್ಮೊಂದಿಗೆ ಯಾಕೆ ಈ ರೀತಿ ಆಗ್ತಾ ಇದೆಯಪ್ಪ ಅಂತಂದರೆ ನಿಮಗೆ ಜನರನ್ನು ಇಗ್ನೋರ್ ಮಾಡುವ ಕಲೆ ಗೊತ್ತಿಲ್ಲ. ನೀವು ಜನರನ್ನು ಇಗ್ನೋರ್ ಮಾಡ್ತಾ ಇಲ್ಲ, ಅದಕ್ಕಾಗಿಯೇ ನಿಮಗೆ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ. ಒಂದು ವೇಳೆ ನಿಮಗೆ ರೆಸ್ಪೆಕ್ಟ್ ಬೇಕು ಅಂದರೆ ನೀವು ಜನರನ್ನು ಇಗ್ನೋರ್ ಮಾಡೋದನ್ನು ಕಲೀರಿ. ಈಗ ಚಿನ್ನ ಇದೆ, ಚಿನ್ನದ ಬೆಲೆ ಯಾಕೆಷ್ಟು ಗಗನಕ್ಕೇರಿದೆ? ಯಾಕೆ ಚಿನ್ನ ಇಷ್ಟೊಂದು ದುಬಾರಿಯಾಗಿದೆ? ಯಾಕೆ ಹೆಣ್ಮಕ್ಕಳು ಚಿನ್ನವನ್ನು ಇಷ್ಟೊಂದು ಪ್ರೀತಿಸ್ತಾರೆ? ಪ್ರಾಣಕ್ಕಿಂತ ಹೆಚ್ಚಾಗಿ ಯಾಕೆ ಚಿನ್ನವನ್ನು ಇಷ್ಟಪಡ್ತಾ ಇದ್ದಾರೆ? ಯಾಕಪ್ಪ ಅಂತಂದರೆ ಚಿನ್ನ ಸಿಕ್ಕಂತೆ ಸುಲಭವಾಗಿ ಸಿಗಲ್ಲ. ಚಿನ್ನ ತುಂಬಾ ರೇರ್ ಆಗಿದೆ, ಅದಕ್ಕಾಗಿಯೇ ಚಿನ್ನದ ಬೆಲೆ ಜಾಸ್ತಿ ಇದೆ. ಅದೇ ಥರ ನಿಮ್ಮ ಟೈಮ್, ನಿಮ್ಮ ಅಟೆನ್ಷನ್ ಮತ್ತು ನಿಮ್ಮ ಪ್ರೆಸೆನ್ಸ್ ರೇರ್ ಆಗಿದ್ದರೆ ಮಾತ್ರ ನಿಮ್ಮ ವ್ಯಾಲ್ಯೂ ಹೆಚ್ಚಾಗತ್ತೆ. ನೀವು ಈಸಿಲಿ ಅವೈಲೇಬಲ್ ಆದರೆ ನಿಮ್ಮ ವ್ಯಾಲ್ಯೂ ಕಡಿಮೆ ಆಗುತ್ತೆ. ನಮ್ಮ ಸೊಸೈಟಿಯ ಸೈಕಾಲಜಿ ತುಂಬಾ ಸಿಂಪಲ್ ಆಗಿದೆ. ಸ್ಕೇರ್ಸಿಟಿ ಕ್ರಿಯೇಟ್ಸ್ ವ್ಯಾಲ್ಯೂ. ಯಾವುದು ಕಡಿಮೆ ಪ್ರಮಾಣದಲ್ಲಿ ಅವೈಲೇಬಲ್ ಇರುತ್ತೋ ಅದನ್ನು ಜಾಸ್ತಿ ಜನ ಇಷ್ಟಪಡ್ತಾರೆ. ಯಾವುದು ಈಸಿಲಿ ಸಿಗತ್ತೋ, ಪುಕ್ಸಟೆಯಾಗಿ ಸಿಗತ್ತೋ ಜನ ಅದನ್ನು ಇಗ್ನೋರ್ ಮಾಡ್ತಾರೆ, ಜನ ಅದನ್ನು ಮಿಸ್ಯೂಸ್ ಮಾಡ್ಕೊತಾರೆ. ಜನರಿಗೆ ನೀವು ನಿಮ್ಮ ಟೈಮನ್ನು, ಅಟೆನ್ಷನನ್ನು, ಪ್ರೆಸೆನ್ಸನ್ನು ತುಂಬಾ ಸುಲಭವಾಗಿ ಕೊಟ್ಟರೆ, ಪುಕ್ಸಟೆಯಾಗಿ ಕೊಟ್ಟರೆ ಜನ ಅದರ ವ್ಯಾಲ್ಯೂ ಮಾಡಲ್ಲ. ಜನರಿಗೆ ಪುಕ್ಸಟೆಯಾಗಿ ಸಿಕ್ಕಿದೆ, ಸುಲಭವಾಗಿ ಸಿಗ್ತಾ ಇದೆ ಅಂತಂದರೆ ಅದನ್ನು ಮಿಸ್ಯೂಸ್ ಮಾಡ್ಕೊತಾರೆ, ಆರ್ಡಿನರಿಯಾಗಿ ತೊಗೊತಾರೆ. ಅದಕ್ಕಾಗಿಯೇ ನಿಮಗೆ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ, ಅದಕ್ಕಾಗಿಯೇ ನಿಮಗೆ ಸಿಗಬೇಕಾದ ಪ್ರೀತಿ ಸಿಗ್ತಾ ಇಲ್ಲ. ನಾನು ನಿಮಗೆ ಎಲ್ಲರನ್ನ ಇಗ್ನೋರ್ ಮಾಡಿ ಅಂತ ಹೇಳ್ತಾ ಇಲ್ಲ. ನಾನು ನಿಮಗೆ ಯಾರು ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೋ, ಯಾರು ನಿಮಗೆ ರೆಸ್ಪೆಕ್ಟ್ ಕೊಡಲ್ವೋ ಅಂಥವರನ್ನು ಮೊದಲು ಇಗ್ನೋರ್ ಮಾಡಿ ಅಂತ ಹೇಳ್ತಾ ಇರುವೆ. ಇಗ್ನೋರ್ ಮಾಡೋದನ್ನು ಕಲೀರಿ ಅಂತ ಹೇಳ್ತಾ ಇರುವೆ. ಇದರಲ್ಲಿ ಯಾವುದೇ ಥರನಾದ ಈಗೋ ಇಲ್ಲ. ಇದು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಪ್ರಶ್ನೆಯಾಗಿದೆ. ನೀವು ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಾಯ್ಕೊಂಡ್ರೆ ಮಾತ್ರ ನಿಮಗೆ ಹೊರಗಡೆಯಿಂದ ರೆಸ್ಪೆಕ್ಟ್ ಸಿಗತ್ತೆ. ಅದಕ್ಕಾಗಿ ನೀವು ಜನರನ್ನು ರೆಸ್ಪೆಕ್ಟ್ಫುಲ್ ವೇನಲ್ಲಿ ಇಗ್ನೋರ್ ಮಾಡೋದನ್ನು ಕಲೀರಿ. ಅದಕ್ಕಾಗಿ ಈ 5 ಸಿಂಪಲ್ ರೂಲ್ಗಳನ್ನು ಫಾಲೋ ಮಾಡಿ. ರೂಲ್ ನಂಬರ್ 1, ಡೋಂಟ್ ರಿಯಾಕ್ಟ್ ಟು ಎವ್ರಿಥಿಂಗ್. ಜನ ಏನೋ ಹೇಳಿದ್ರಂಥೇಳಿ ತಕ್ಷಣವೇ ನೀವು ರಿಯಾಕ್ಟ್ ಮಾಡಿದರೆ ಇದು ನಿಮ್ಮ ವೀಕ್ನೆಸ್ಸನ್ನು ತೋರಿಸುತ್ತೆ. ಸೈಲೆನ್ಸ್ ಈಸ್ ದ ಪವರ್. ನೀವು ಎಲ್ಲದಕ್ಕೂ ಕೂಡ ಬೇಗನೆ ರಿಯಾಕ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲಿ ನೆಸಸರಿ ಇರುತ್ತೋ ಅಲ್ಲಿ ನೀವು ಟೈಮ್ ತೆಗೆದುಕೊಂಡು ರೆಸ್ಪಾನ್ಸನ್ನು ಕೊಡಬೇಕು. ಅಲ್ಲಿ ರಿಯಾಕ್ಟ್ ಮಾಡೋದು ಅಥವಾ ರೆಸ್ಪಾನ್ಸ್ ಕೊಡೋದು ಅವಶ್ಯಕತೆ ಇಲ್ಲಪ್ಪ ಅಂತಂದರೆ ನೀವು ಅದನ್ನು ಇಗ್ನೋರ್ ಮಾಡಿಬಿಟ್ಟು ಸೈಲೆನ್ಸನ್ನು ತೋರಿಸ್ಬೇಕು. ನೀವು ರೆಸ್ಪಾನ್ಸನ್ನು ಕೊಟ್ಟರೆ ಇಲ್ಲವೇ ಸೈಲೆನ್ಸನ್ನು ತೋರಿಸಿದರೆ ಇದು ನಿಮ್ಮ ಸ್ಟ್ರೆಂತನ್ನು ಪ್ರೂವ್ ಮಾಡುತ್ತೆ. ಕೆಲವೊಂದಿಷ್ಟು ಸರ್ತಿ ಸೈಲೆನ್ಸೇ ಬೆಸ್ಟ್ ಆನ್ಸರ್ ಆಗಿರುತ್ತೆ. ನೀವು ಎಲ್ಲದಕ್ಕೂ ಕೂಡ ರಿಯಾಕ್ಟ್ ಮಾಡೋದನ್ನು ನಿಲ್ಲಿಸಿದರೆ ಜನರಿಗೆ ನಿಮ್ಮ ಲೆವೆಲ್ ಏನು ಅನ್ನೋದು ಗೊತ್ತಾಗತ್ತೆ, ರೆಸ್ಪೆಕ್ಟ್ ಹೆಚ್ಚಾಗತ್ತೆ. ರೂಲ್ ನಂಬರ್ 2, ಪ್ರೊಟೆಕ್ಟ್ ಯುವರ್ ಎನರ್ಜಿ. ಕೆಲವೊಂದಿಷ್ಟು ಜನ ಎನಿ ಟೈಮ್ ಅನಾವಶ್ಯಕವಾದ ಆರ್ಗ್ಯುಮೆಂಟ್ಗಳನ್ನು ಮಾಡೋಕ್ಕೆ, ಡಿಬೇಟ್ಗಳನ್ನು ಮಾಡೋಕ್ಕೆ ಕಾಯ್ತಾ ಕುಂತಿರ್ತಾರೆ. ಜನರಿಗೆ ಇಂಥ ವಿಷಯಗಳಲ್ಲಿ ಸಿಕ್ಕಾಪಟ್ಟೆ ಮಜಾ ಬರ್ತಾ ಇರುತ್ತೆ. ಜಾತಿವಾದ, ಧರ್ಮ ವಿವಾದ, ಭಾಷಾ ವಿವಾದ, ರಾಜ್ಯ ವಿವಾದ, ಕ್ರಿಕೆಟು, ಪೊಲಿಟಿಕ್ಸು, ಫಿಲ್ಮು ಅಥವಾ ರೂಮರ್ಸ್ಗಳು, ಇಂಥದ್ರಲ್ಲಿಯೇ ಜನರಿಗೆ ಮಜಾ ಬರ್ತಾ ಇರುತ್ತೆ. ನೀವು ಇಂತಹ ಅನಾವಶ್ಯಕವಾದ ಡಿಬೇಟ್ಸ್ಗಳಲ್ಲಿ ಮತ್ತು ಡಿಸ್ಕಷನ್ಗಳಲ್ಲಿ ಭಾಗಿಯಾಗೋದನ್ನು ಮೊದಲು ನಿಲ್ಲಿಸಿ. ನೀವು ನಿಮ್ಮ ಟೈಮನ್ನು, ಮೆಂಟಲ್ ಪೀಸನ್ನು ಮತ್ತು ಎನರ್ಜಿಯನ್ನು ಕಾಪಾಡಿಕೊಳ್ಳಿ. ನೀವು ಎಲ್ಲ ವಾದಗಳನ್ನು ಗೆಲ್ಲೋ ಅವಶ್ಯಕತೆ ಇಲ್ಲ. ಕೆಲವೊಂದಿಷ್ಟು ಸರ್ತಿ ನೀವು ವಾದಗಳಲ್ಲಿ ಭಾಗವಹಿಸದೇ ಇದ್ರೇ ನೀವು ಗೆದ್ದಂತಿರುತ್ತೆ. ಈಗ 4 ಹಂದಿಗಳು ಕೊಚ್ಚೆಯಲ್ಲಿ ಒದ್ದಾಡ್ತಾ ಇವೆ ಅಂತ ಅಂದ್ಕೊಳ್ಳಿ. ನೀವು ಅಲ್ಲಿ 5ನೇ ಹಂದಿ ಆದರೆ
ನಿಮಗೆ ಮತ್ತು ಅವುಗಳಿಗೆ ವ್ಯತ್ಯಾಸ ಏನಿರುತ್ತೆ. ಆದರೆ ನೀವು ಕೊಚ್ಚೆಗೆ ಹೋಗೋದ್ರಿಂದ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿದ್ರೆ, ಅವಾಯ್ಡ್ ಮಾಡಿದರೆ ನೀವು ನಿಮ್ಮ ವ್ಯಾಲ್ಯೂವನ್ನು ಪ್ರೂವ್ ಮಾಡಿದಂಗೆ ಆಗುತ್ತೆ. ಅದಕ್ಕಾಗಿ ನೀವು ನಿಮ್ಮ ಎನರ್ಜಿಯನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳುವುದಕ್ಕಾಗಿ, ಟೈಮನ್ನು ಮತ್ತು ಮೆಂಟಲ್ ಪೀಸನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳುವುದಕ್ಕಾಗಿ ಇಂತಹ ಯೂಸ್ಲೆಸ್ ಡಿಸ್ಕಷನ್ನು ಮತ್ತು ಡಿಬೇಟ್ಗಳಿಂದ ದೂರ ಇರಿ. ರೂಲ್ ನಂಬರ್ 3, ಸ್ಟಾಪ್ ಓವರ್ ಎಕ್ಸ್ಪ್ಲೇನಿಂಗ್. ನೀವು ಎಲ್ಲದಕ್ಕೂ ಕೂಡ ಓವರ್ ಎಕ್ಸ್ಪ್ಲೇಷನ್ ಮಾಡುವ ಅವಶ್ಯಕತೆ ಇಲ್ಲ, ಎಲ್ಲದಕ್ಕೂ ಜಸ್ಟಿಫಿಕೇಷನ್ ಕೊಡುವ ಅವಶ್ಯಕತೆ ಇಲ್ಲ. ನೀವು ಎಲ್ಲದಕ್ಕೂ ಕೂಡ ಓವರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದರೆ, ಜಸ್ಟಿಫಿಕೇಷನ್ ಕೊಡ್ತಾ ಇದ್ದರೆ ಜನರ ದೃಷ್ಟಿಯಲ್ಲಿ ನೀವು ಸಿಲ್ಲಿ ಆಗಿಬಿಡ್ತೀರಾ. ನೀವು ಅವರನ್ನು ಪ್ಲೀಸ್ ಮಾಡ್ತಾ ಇದ್ದೀರಾ ಅಂಥೇಳಿ ಜನ ಅಂದ್ಕೊಂಡ್ಬಿಡ್ತಾರೆ. ಅದಕ್ಕಾಗಿ ನೀವು ಓವರ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಕಾಲನ್ನು ಪಿಕ್ ಮಾಡಲಿಲ್ಲ, ಯಾಕೆ ಮೆಸೇಜಿಗೆ ರಿಪ್ಲೈ ಮಾಡಲಿಲ್ಲ, ಯಾಕೆ ಬರೋಕ್ಕೆ ಲೇಟ್ ಆಯಿತು, ಅಥವಾ ಯಾಕೆ ನಾನು ಆ ಫಂಕ್ಷನ್ಗೆ ಬರಲಿಲ್ಲ ಅನ್ನೋದನ್ನು ನೀವು ಓವರ್ ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಾವುದು ನಿಮಗೆ ಇಷ್ಟ ಇರಲ್ವೋ, ಅನ್ನೆಸೆಸರಿ ಇರುತ್ತೋ, ಅನ್ಪ್ರೊಡಕ್ಟಿವ್ ಆಗಿರುತ್ತೋ ಅದಕ್ಕೆ ನೀವು ಸೀದಾ ನೋ ಅಂತ ಹೇಳಿಬಿಡಿ. ಸೀದಾ ಅದನ್ನು ಇಗ್ನೋರ್ ಮಾಡಿ, ಅವಾಯ್ಡ್ ಮಾಡಿ. ಟ್ರಾಫಿಕ್ನಲ್ಲಿದ್ದೆ ಅದಕ್ಕಾಗಿ ಕಾಲ್ ಪಿಕ್ ಮಾಡಲಿಲ್ಲ, ಕೆಲಸದಲ್ಲಿ ಬ್ಯುಸಿ ಇದ್ದೆ ಅದಕ್ಕಾಗಿ ಬರೋಕ್ಕಾಗಲಿಲ್ಲ, ಮಾತು ಮುಗೀತು. ಒಂದೇ ಲೈನಲ್ಲಿ ಮಾತು ಮುಗಿಬೇಕು. ಸೊ ನೀವು ಎಷ್ಟು ಕಡಿಮೆ ಎಕ್ಸ್ಪ್ಲೇನ್ ಮಾಡ್ತಿರೋ, ಎಷ್ಟು ಜಸ್ಟಿಫಿಕೇಷನ್ ಕೊಡೋದನ್ನು ಅವಾಯ್ಡ್ ಮಾಡ್ತಿರೋ ಅಷ್ಟು ನಿಮ್ಮ ಇಂಪ್ಯಾಕ್ಟ್ ಹೆಚ್ಚಾಗತ್ತೆ. ನೀವು ಕ್ಲಾರಿಟಿ ಇರುವ ವ್ಯಕ್ತಿ ಇದ್ದೀರಾ ಅನ್ನೋದು ಪ್ರೂವ್ ಆಗುತ್ತೆ. ಇದರಿಂದ ನಿಮ್ಮ ರೆಸ್ಪೆಕ್ಟ್ ಹೆಚ್ಚಾಗುತ್ತೆ. ರೂಲ್ ನಂಬರ್ 4, ಡೋಂಟ್ ಬಿ ಅವೈಲೇಬಲ್ 24/7. ಸದ್ಯಕ್ಕೆ ಎಲ್ಲರ ಹತ್ರನೂ ಕೂಡ ಮೊಬೈಲ್ ಫೋನ್ಗಳಿವೆ, ಇಂಟರ್ನೆಟ್ ಪ್ಯಾಕ್ ಇದೆ, ವಾಟ್ಸಪ್ ಇದೆ, ಸಿಕ್ಕಾಪಟ್ಟೆ ಸೋಷಲ್ ಮೀಡಿಯಾಗಳಿವೆ. ಅದಕ್ಕಾಗಿ ಎಲ್ಲ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರಪ್ಪ ಅಂತಂದರೆ, ನಾನು ಕಾಲ್ ಮಾಡಿದಾಗ ಥಟ್ ಅಂಥೇಳಿ ಮುಂದಿರುವ ವ್ಯಕ್ತಿ ಕಾಲನ್ನು ಪಿಕ್ ಮಾಡಬೇಕು, ನಾನು ಮೆಸೇಜ್ ಹಾಕಿದರೆ ಇನ್ಸ್ಟಂಟ್ ಸೆಕೆಂಡಲ್ಲೇ ರಿಪ್ಲೈ ಮಾಡಬೇಕು ಅಂಥೇಳಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದಕ್ಕಾಗಿ ನೀವು ಜನರಿಗೆ 24/7 ಅವೈಲೇಬಲ್ ಆಗೋಕ್ಕೆ ಹೋಗ್ಬಿಡಿ. ನೀವು ನಿಮ್ಮ ಟೈಮಿಗೆ ಫಸ್ಟ್ ಪ್ರಿಯಾರಿಟಿಯನ್ನು ಕೊಡಿ, ನಿಮ್ಮ ಕೆಲಸಕ್ಕೆ ಫಸ್ಟ್ ಪ್ರಿಯಾರಿಟಿಯನ್ನು ಕೊಡಿ. ನಾನು ಅದೇ ಥರ ಮಾಡ್ತೀನಿ. ಈಗ ನಾನು ಕೆಲಸ ಮಾಡ್ತಾ ಇರುವಾಗ ಯಾರದೇ ಕಾಲ್ ಬಂದರೂ ಕೂಡ ಪಿಕ್ ಮಾಡಲ್ಲ, ಯಾರದೇ ಮೆಸೇಜ್ ಬಂದರೂ ಕೂಡ ನಾನು ನೋಡೋದು ಇಲ್ಲ, ಅದಕ್ಕೆ ರೆಸ್ಪಾನ್ಸು ಮಾಡೋದಿಲ್ಲ. ಸೊ ಯಾವಾಗ ನನಗೆ ಲಂಚ್ ಬ್ರೇಕ್ ಇರುತ್ತೋ, ಟೀ ಬ್ರೇಕ್ ಇರುತ್ತೋ ಆವಾಗಲೇ ನಾನು ಕಾಲ್ ಬ್ಯಾಕ್ ಮಾಡುವೆ ಮತ್ತು ರೆಸ್ಪಾಂಡ್ ಮಾಡುವೆ. ಸೊ ಎಲ್ಲದಕ್ಕೂ ಕೂಡ ನನ್ನ ಕೆಲಸವನ್ನು ಬಿಟ್ಟುಬಿಟ್ಟು ನಾನು ಅವೈಲೇಬಲ್ ಆಗಲ್ಲ. ನೀವು ನಿಮ್ಮ ಕೈಯಲ್ಲಿರುವ ಕೆಲಸವನ್ನು ಬಿಟ್ಬಿಟ್ಟು ಅವರ ಕಾಲನ್ನು ಪಿಕ್ ಮಾಡಿದರೆ, ಅವರ ಮೆಸೇಜಿಗೆ ರೆಸ್ಪಾನ್ಸ್ ಕೊಟ್ಟರೆ, ಎಷ್ಟೋ ಇವರು ಬ್ಯುಸಿ ಇರ್ತಾರೆ ಆದರೂ ಕೂಡ ನನಗೆ ರೆಸ್ಪಾನ್ಸ್ ಮಾಡಿದ್ದಾರೆ ಅಂಥೇಳಿ ಅವರು ನಿಮಗೆ ಗೌರವ ಕೊಡಲ್ಲ. ನೀವು ರೆಸ್ಪಾನ್ಸ್ ಮಾಡಿರೋದನ್ನು ನೋಡಿಬಿಟ್ಟು ಅವ್ರು ಖುಷಿ ಪಡ್ತಾರೆ, ನಿಮ್ಮನ್ನು ಆರ್ಡಿನರಿ ಚೀಪ್ ಥರ ಟ್ರೀಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ನೀವು ಟೈಮು ಕೊಡ್ತೀರಾ ಮತ್ತು ಚೀಪ್ ಕೂಡ ಆಗ್ತೀರಾ. ಅದಕ್ಕಾಗಿ ನೀವು ನಿಮ್ಮ ಕೆಲಸಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡಿ, ನಿಮ್ಮ ಟೈಮಿಗೆ ಫಸ್ಟ್ ಪ್ರಿಯಾರಿಟಿ ಕೊಡಿ. ಯಾರಿಗೂ ಕೂಡ ಅವಶ್ಯಕತೆಗಿಂತ ಹೆಚ್ಚಾಗಿ ಅವೈಲೇಬಲ್ ಆಗೋಕ್ಕೆ ಹೋಗಬೇಡಿ. ನೀವು ಎಷ್ಟು ಜಾಸ್ತಿ ಅವೈಲೇಬಲ್ ಆಗ್ತಿರೋ ಅಷ್ಟು ನಿಮ್ಮ ಇಂಪಾರ್ಟೆನ್ಸನ್ನು ನೀವೇ ಕಳ್ಕೊತೀರ. ರೂಲ್ ನಂಬರ್ 5 ಆ್ಯಂಡ್ ಲಾಸ್ಟ್, ಇಗ್ನೋರ್ ಟಾಕ್ಸಿಕ್ ಪೀಪಲ್. ಟಾಕ್ಸಿಕ್ ಆಗಿರುವ ಜನ ತುಂಬಾ ನೆಗೆಟಿವ್ ಆಗಿರ್ತಾರೆ ಮತ್ತು ಇನ್ಸೈಡ್ನಿಂದ ತುಂಬಾ ಇನ್ಸೆಕ್ಯೂರ್ ಆಗಿರ್ತಾರೆ. ಅವರು ಎನಿ ಟೈಮ್ ಬೇರೆಯವರೊಂದಿಗೆ ಕಾಲು ಕೆರೆದು ಜಗಳ ಮಾಡೋಕ್ಕೆ, ಬೇರೆಯವರ ಇನ್ಸಲ್ಟ್ ಮಾಡೋಕ್ಕೆ ಕಾಯ್ತಾ ಕುಂತಿರ್ತಾರೆ. ಅವರಿಗೆ ಬೇರೆಯವರ ಅಟೆನ್ಷನ್ ಬೇಕಾಗಿರುತ್ತೆ, ಅಂದಾಗಲೇ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗುತ್ತೆ. ಸೊ ಅದಕ್ಕಾಗಿ ನೀವು ಟಾಕ್ಸಿಕ್ ವ್ಯಕ್ತಿಗಳೊಂದಿಗೆ ಫೈಟ್ ಮಾಡೋದನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ. ನೀವು ಎಷ್ಟು ಅವರನ್ನು ಇಗ್ನೋರ್ ಮಾಡ್ತೀರೋ ಅಷ್ಟು ನೀವು ಸೇಫಾಗಿರ್ತೀರ, ನಿಮ್ಮ ರೆಸ್ಪೆಕ್ಟ್ ಹೆಚ್ಚಾಗತ್ತೆ. ನೀವು ಅವರಿಗೆ ನಿಮ್ಮ ಅಟೆನ್ಷನನ್ನೇ ಕೊಡದಿದ್ದರೆ ಇಲ್ಲಿ ನಿಮ್ಮ ವ್ಯಾಲ್ಯೂ ಹೆಚ್ಚಾಗತ್ತೆ. ಇದೇ ಅವರ ಮೇಲೆ ಬೆಸ್ಟ್ ರಿವೆಂಜ್ ಆಗಿದೆ. ನೀವು ಅವರನ್ನು ಇಗ್ನೋರ್ ಮಾಡಿದರೆ, ನಿಮ್ಮ ಅಟೆನ್ಷನನ್ನು ಕೊಡದಿದ್ದರೆ ಇದೇ ಅವರಿಗೆ ಬೆಸ್ಟ್ ಪನಿಷ್ಮೆಂಟ್ ಆಗಿದೆ. ಈ 5 ರೂಲ್ಗಳನ್ನು ಫಾಲೋ ಮಾಡಿದರೆ ಖಂಡಿತವಾಗಿಯೂ ನೀವು ಜನರನ್ನು ರೆಸ್ಪೆಕ್ಟ್ಫುಲ್ ವೇನಲ್ಲಿ ಇಗ್ನೋರ್ ಮಾಡ್ತೀರಾ ಮತ್ತು ನಿಮ್ಮ ರೆಸ್ಪೆಕ್ಟನ್ನು ಹೆಚ್ಚಿಸಿಕೊಳ್ತೀರಾ. ಫೈನಲ್ ಕನ್ಕ್ಲೂಷನ್ ಸೈಕಾಲಜಿ ಹೇಳೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಆಗಿರುವ ಇನ್ಫಾರ್ಮೇಷನ್ ಇದೆ. ಒಂದು ವೇಳೆ ನೀವು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲ್ತ್ಬಿಟ್ಟು ನೀವು ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗಬೇಕು, ಪವರ್ಫುಲ್ ಆಗಬೇಕು, ರಿಚ್ ಆಗಬೇಕು, ಮೋಸ್ಟ್ ಅಟ್ರಾಕ್ಟಿವ್ ಆಗಬೇಕು, ಮೋಸ್ಟ್ ಡಿಮ್ಯಾಂಡೇಬಲ್ ಆಗಬೇಕು ಅಂತ ಅಂದ್ಕೊಂಡಿದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಮತ್ತು ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯಿನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಈಗ ಈ ಇಗ್ನೋರೆನ್ಸ್ನ ಫೈನಲ್ ಸೈಕಾಲಜಿ ಏನಿದೆ ಅನ್ನೋದನ್ನು ನೋಡೋಣ. ಇಗ್ನೋರೆನ್ಸ್ ಕ್ರಿಯೇಟ್ಸ್ ಕ್ಯೂರಿಯಾಸಿಟಿ, ಕ್ಯೂರಿಯಾಸಿಟಿ ಬಿಲ್ಡ್ಸ್ ಅಟ್ರ್ಯಾಕ್ಷನ್, ಅಟ್ರ್ಯಾಕ್ಷನ್ ಗಿವ್ಸ್ ಯು ರೆಸ್ಪೆಕ್ಟ್, ರೆಸ್ಪೆಕ್ಟ್ ಗಿವ್ಸ್ ಯು ಲವ್. ನೀವು ಜನರನ್ನು ಎಷ್ಟು ಇಗ್ನೋರೆನ್ಸ್ದಿಂದ ನೋಡ್ತಿರೋ ಅಷ್ಟು ಜನರಿಗೆ ನಿಮ್ಮ ಮೇಲೆ ಕ್ಯೂರಿಯಾಸಿಟಿ ಹೆಚ್ಚಾಗುತ್ತೆ.
ಕ್ಯೂರಿಯಾಸಿಟಿ ಹೆಚ್ಚಾದಂತೆ ಜನರಿಗೆ ನಿಮ್ಮ ಮೇಲೆ ಅಟ್ರ್ಯಾಕ್ಷನ್ ಬಿಲ್ಡ್ ಆಗುತ್ತೆ. ಅಟ್ರ್ಯಾಕ್ಷನ್ ಬಿಲ್ಡ್ ಆದಾಗ ಜನರಿಗೆ ನಿಮ್ಮ ಮೇಲೆ ರೆಸ್ಪೆಕ್ಟ್ ಹುಟ್ಟುತ್ತೆ. ಎಲ್ಲಿ ರೆಸ್ಪೆಕ್ಟ್ ಇರುತ್ತೋ ಅಲ್ಲಿ ಮಾತ್ರ ಟ್ರೂ ಲವ್ ಸಿಗತ್ತೆ ಅಥವಾ ಹುಟ್ಟತ್ತೆ. ಸೊ ಇದೇ ಈ ಇಗ್ನೋರೆನ್ಸ್ ಸೈಕಾಲಜಿ ಆಗಿದೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತು ನಿಮ್ಮ ಲೈಫಲ್ಲಿ ಅಪ್ಲೈ ಕೂಡ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್.